ಬುಧವಾರದಂದು ಕಾರು ಹುಣ್ಣಿಮೆಯ ಪ್ರಯುಕ್ತ ಎತ್ತುಗಳ ಕರಿ ಹರಿಯುವ ಸಂಪ್ರದಾಯ. ಕುಕನೂರು ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರು ಹುಣ್ಣಿಮೆ ವಿಶೇಷ ಎತ್ತುಗಳ ಕರಿ ಹರಿಯುವ ಸಂಭ್ರಮ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ ಎಂದು ರೈತ ಈಶಪ್ಪ ಸಬರದ ಮಾತನಾಡಿ ಮುಂಗಾರು ಆರಂಭದ ಮೊದಲ ಹಬ್ಬವೇ ಕಾರ ಹುಣ್ಣಿಮೆ ಆಗಿರುವ ಕಾರಣ, ರೈತರು ಕೃಷಿ ಕಾರ್ಯದ ಜೊತೆಗಾರ ಎತ್ತುಗಳಿಗೆ ನಮಿಸುವ ಹಬ್ಬ ಇದಾಗಿದೆ. ಬೆಳಿಗ್ಗೆಯಿಂದಲೇ ರೈತರು ತಮ್ಮ ಎತ್ತು ಹಾಗೂ ಹೋರಿಗಳ ಮೈ ತೊಳೆದು, ಬಣ್ಣ ಹಚ್ಚಿ ಸಿಂಗಾರಗೊಳಿಸಿ ಕರಿ ಹರಿಯುವ ದೃಶ್ಯ ರೈತಾಪಿ ವರ್ಗದವರಿಗೆ ರೋಮಾಂಚನವಾಗುತ್ತದೆ. ಸಂಜೆ ಎತ್ತುಗಳನ್ನು ಓಡಿಸಿ ಕರಿ ಹರಿಯುತ್ತಾರೆ. ಅಲ್ಲಿ ಯಾವ ಬಣ್ಣದ ಎತ್ತು ಮುಂದೆ ಬರುವುದೋ ಆ ಬೆಳೆ ಹುಲುಸಾಗಿ ಬೆಳೆಯುವುದು. ಅಂದರೆ ಕೆಂದು ಬಣ್ಣದ ಎತ್ತು ಮುಂದೆ ಬಂದರೆ ಮುಂಗಾರಿ ಫಸಲು, ಬಿಳಿ ಬಣ್ಣದ ಎತ್ತು ಮುಂದೆ ಬಂದರೆ ಬಿಳಿ ಜೋಳದ ಫಸಲು ಹೆಚ್ಚಿಗೆ ಬೆಳೆಯುತ್ತವೆ ಎನ್ನುವುದು ಕೃಷಿಕರ ನಂಬುಗೆ. ಹಬ್ಬದ ಆಚರಣೆಯಲ್ಲಿ ಮೊದಲು ಕರಿ ಹರಿದ ಎತ್ತಿಗೆ ಪ್ರಥಮ ಬಹುಮಾನ ಮತ್ತು ಎರಡನೇ ಕರಿಹರಿದ ಎತ್ತಿಗೆ ದ್ವಿತೀಯ ಬಹುಮಾನ ನೀಡಲಾಗುತ್ತದೆ. ಅಂತೂ ಈ ಕಾರ ಹುಣ್ಣಿಮೆ ಎನ್ನುವುದು ಜಾನುವಾರುಗಳಿಗಾಗಿ ಹಾಗೂ ಕೃಷಿ ಉಪಕರಣಗಳ ಜೋಪಾನಕ್ಕಾಗಿಯೇ ಮಾಡಿದ ಹಬ್ಬವಾಗಿದೆ. ಎಲ್ಲಾ ರೈತಾಪಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರೈತನಿಗೆ ಅನ್ನ ನೀಡುವ ಎತ್ತುಗಳ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸಬೇಕೆಂದು ಮಾತನಾಡಿದರು. ಹಬ್ಬದ ವಿಶೇಷವಾಗಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ರವೀಂದ್ರ ಬಾಗಲಕೋಟೆ ಅವರಿಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರೈತರಾದ ಹನುಮಂತ ಮರಡಿ, ಬಸಪ್ಪ ಲಾಳಗುಂಡರ್, ಬಸಪ್ಪ ಸಬರದ, ಬಸಪ್ಪ ದಿವಟರ, ಯಲ್ಲಪ್ಪ ಕಲಾಲ್, ರೇವಣಪ್ಪ ಹಟ್ಟಿ, ಶರಣಪ್ಪ ಯತ್ನಟ್ಟಿ ಹಾಗೂ ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಈ ವರ್ಷದಂತೆ ಈ ವರ್ಷವೂ ಕೂಡ ಕುಕನೂರಿನ ಸಮಸ್ತ ರೈತ ಬಾಂಧವರಿಂದ ನಾಳೆ ಕಾರ ಹುಣ್ಣಿಮೆ ದಿನದಂದು ಕರಿ ಹರಿಯುವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕುಕನೂರಿನ ಎಲ್ಲ ರೈತ ಬಾಂಧವರಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಭಾಳ ಇದು ಆ್ಯಕ್ಚುಲಿ ಅಂತಂದರೆ ವರ್ಷದ ಮೊದಲ ಹಬ್ಬ ರೈತರಿಗೆ. ಇದರ ಮುಖಾಂತರನ ಈ ಕರಿ ಹರಿತಕ್ಕಂಥ ಎತ್ತು ಯಾವ ಬಣ್ಣದ್ದು ಅಂತ ತಿಳ್ಕೊಂಡು ಅದ್ರ ಮ್ಯಾಗ ಇಂಥ ಬೆಳೆನ ಹಿಂಗೆ ಬರ್ತೈತಿ ಅಂತೇಳಿ ಒಂದು ರೈತರ ಒಂದು ನಂಬಿಕೆ. ಆ ಮುಖಾಂತರ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಈ ಹಬ್ಬದಲ್ಲಿ ಎಲ್ಲರೂ ಕುಕನೂರಿನ ಸಮಸ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಎಲ್ಲರಿಗೂ ಮನವಿಯನ್ನು ಮಾಡ್ಬೋದು. ಎಷ್ಟು ಜೋಡಿ ಎತ್ತು